ನೀರಿಗಾಗಿ ಪ್ರತಿಭಟನೆ ಮಾಡಿದ್ದೇ ತಪ್ಪಾಯ್ತಾ? ಇಳಕಲ್ ನಗರಸಭೆಗೆ ಮುತ್ತಿಗೆ, 9 ಮಂದಿ ವಿರುದ್ಧ ಎಫ್ಐಆರ್. ಪ್ರತಿಭಟನೆ ಹತ್ತಿಕ್ಕಲು ಬೆದರಿಕೆನಾ? ನೀರು ಕೇಳಿದ್ರೆ ಕೇಸ್ ಭಾಗ್ಯ. ಹೋರಾಟಕ್ಕೆ ಎಫ್ಐಆರ್ನ ಸ್ಟೋರಿ ಇದು. ಕುಡಿಯೋಕೆ ನೀರು ಕೇಳಿದವರ ಮೇಲೆಗೆ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ನಿಜವಾಗ್ಲೂ ವಿಪರ್ಯಾಸದ ಸಂಗತಿ. ತಮ್ಮ ಮೂಲಭೂತ ಸೌಲಭ್ಯದ ಬಗ್ಗೆ ಪ್ರಶ್ನೆ ಮಾಡಿದವರ ಮೇಲೆಗೆ ಎಫ್ಐಆರ್ ಅನ್ನ ಹಾಕಿದ್ದಾರೆ ಪೊಲೀಸರು. ನೀರಿಗಾಗಿ ಹೋರಾಟ ಮಾಡಿದ್ದೇ ತಪ್ಪಾಗಿ ಹೋಗ್ಬಿಟ್ಟಿದೆ. ನೀರಿಗಾಗಿ ಹೋರಾಟ ಮಾಡಿದವರ ಮೇಲೆ ಎಫ್ಐಆರ್ ದಾಖಲಾಗಿರೋದು. ಬಾಗಲಕೋಟೆಯ ಇಳಕಲ್ ಜನರ ಮೇಲೆ ಕೇಸ್ ದಾಖಲಿಸಿದ್ದಾರೆ. ಇವರೇನ್ ತಪ್ಪು ಮಾಡಿಲ್ಲ, ನಮ್ಗೆ ಕುಡಿಯೋಕೆ ನೀರು ಕೊಡಿ ಅಂತಷ್ಟೇ ಕೇಳಿರೋದು. ನೀರು ಕೇಳಿದ್ದಕ್ಕೆ ನಗರಸಭೆ ಅಧಿಕಾರಿಗಳಿಂದ ದೂರನ್ನ ಕೊಡಲಾಗಿದೆ. ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ರ ಕೆಲಸನ ಅವರು ಸರಿಯಾಗಿ ಮಾಡ್ತಾ ಇಲ್ಲ. ಪ್ರಶ್ನೆ ಮಾಡೋಕೆ ಬಂದವರ ಮೇಲೆಯೇ ಕಂಪ್ಲೇಂಟ್ ಮಾಡಿಬಿಟ್ಟಿದ್ದಾರೆ. 9 ಜನರ ವಿರುದ್ಧ ದೂರನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಇದೇ ಜೂನ್ 9ರಂದು ನಗರಸಭೆಗೆ ಮುತ್ತಿಗೆ ಹಾಕಿದ್ದಕ್ಕೆ ಎಫ್ಐಆರ್ ಅನ್ನ ಹಾಕಲಾಗಿದೆ. ನಗರಸಭೆ ಕಚೇರಿಗೆ ಬೀಗ ಹಾಕಿ ಜನರು ಪ್ರತಿಭಟನೆ ಮಾಡಿದ್ರು. ಮಹಿಳೆಯರು ಸೇರಿದಂತೆ ಒಟ್ಟು 9 ಜನರ ವಿರುದ್ಧ ಎಫ್ಐಆರ್ ಆಗಿರೋದು. ಪ್ರತಿಭಟನೆ ಹತ್ತಿಕ್ಕೋಕೆ ನಡೆಯುತ್ತಾ ಬೆದರಿಕೆಯ ತಂತ್ರ ಅನ್ನುವಂಥ ಪ್ರಶ್ನೆ. ಅಂದ್ರೆ ಈಗ ನಾವು ಕೇಸ್ ಹಾಕಿಬಿಟ್ರೆ ಜನರು ಮತ್ತೆ ಪ್ರತಿಭಟನೆ ಮಾಡೋಕೆ ಬರೋದಿಲ್ಲ, ಸುಮ್ಮನೆ ಆಗ್ಬಿಡ್ತಾರೆ ಅನ್ನುವಂಥದ್ದಕ್ಕೆ ಇದರಲ್ಲಿ ಇಂಡೈರೆಕ್ಟ್ಲಿ ಬೆದರಿಕೆ ಹಾಕುವಂತ ಕೆಲಸವನ್ನ ಇಲ್ಲಿ ನಗರಸಭಾ ಅಧಿಕಾರಿಗಳು ಮಾಡಿದ್ರ. ಇವರಿಗೆ ಯಾವ ರೈಟ್ಸ್ ಇಟ್ಕೊಂಡು ಇವರು ಎಫ್ಐಆರ್ ಮಾಡಕ್ ಹೋಗ್ತಾರೆ ಅಥವಾ ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ ಅಂತ? ಯಾಕಂದ್ರೆ ಅವರ ಕೆಲಸ ಕುಡಿಯೋಕೆ ನೀರನ್ನ ಕೊಡಬೇಕು, ಜನರಿಗೆ ಮೂಲಭೂತ ಸೌಲಭ್ಯವನ್ನು ಒದಗಿಸಬೇಕು. ಆ ಕೆಲಸ ಮಾಡಬೇಕಾದವರು ನಗರಸಭೆ ಅಧಿಕಾರಿಗಳು. ಬಟ್ ನಗರಸಭಾ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಕ್ ಹೋದ್ರೆ, ನಗರಸಭೆಗೆ ಮುತ್ತಿಗೆ ಹಾಕಕ್ ಹೋದ್ರೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಬೆದರಿಸ್ತಾ ಇದ್ರೆ. ಅದರಲ್ಲಿ 9 ಜನ ಅಂದ್ರೆ ಮಹಿಳೆಯರನ್ನು ಸೇರಿಸಿ 9 ಜನರ ಮೇಲೆ ಎಫ್ಐಆರ್ ಅನ್ನ ಹಾಕಿದ್ದಾರೆ. ಅಂದ್ರೆ ಇದು ಯಾವ ನ್ಯಾಯ ಅನ್ನುವಂಥದ್ದು ಪ್ರಶ್ನೆಯಾಗಿ ಹೋಗ್ಬಿಟ್ಟಿದೆ. ಅಂದ್ರೆ ತಮ್ಮ ಕೆಲಸದಿಂದ ನುಣುಚಿಕೊಳ್ಳುವಂತ ಕೆಲಸ ಆಗಿದೆ. ವಿಶೇಷವಾಗಿ ಇಳಕಲ್ ನಗರದಲ್ಲಿ 24/7 ವಾಟರ್ ಸಪ್ಲೈ ಸ್ಕೀಮ್ ಅನ್ನು 2012ರಲ್ಲಿ ಪ್ರಾರಂಭ ಮಾಡಿದ್ದು. ಈ ಕಳೆದ 2 ವರ್ಷದಿಂದ ಈಗ ನೀರೇ ಬರ್ತಾ ಇಲ್ಲ. 20 ದಿವಸ ಆದರೂ ನೀರು ಬರಲ್ಲ. ಪ್ರತಿ ದಿವಸ ಒಂದಿಲ್ಲ ಒಂದು ವಾರ್ಡ್ನವರು ಅಲ್ಲಿ ಸ್ಟ್ರೈಕು ಪ್ರತಿಭಟನೆ ಮಾಡೋದನ್ನ ಜನ ಖಾಲಿ ಕೂಡ ತಗೊಂಡು ಮುನ್ಸಿಪಾಲ್ಟಿಗೆ ಬರ್ತಾರೆ. ಎಲ್ಲರೂ ಸಾರ್ವಜನಿಕರು, ಯಾರಿಗೆ ನೀರಿನ ತೊಂದರೆ ಆಯ್ತಾ ಆಯಾ ವಾರ್ಡ್ನವರು ಪ್ರತಿನಿತ್ಯ ಈಗ ಒಂದು ನಮ್ಮ ಇಳಕಲ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 46/2026 ಕ್ರೈಮ್ ನಂಬರಲ್ಲಿ ನಾವು 1 FIR ರಿಜಿಸ್ಟರ್ ಮಾಡಿದ್ದೀವಿ. ಕಾಲಮ್ ನಂಬರ್ 126 ಸಬ್ ಕ್ಲಾಸ್ 2 132 352 ಮತ್ತು ಈ ಥರ ಬೇರೆ ಸೆಕ್ಷನಲ್ಲಿ 9 ಜನ ವಿರುದ್ಧ ನಾವು FIR ರಿಜಿಸ್ಟರ್ ಮಾಡಿದ್ದೀವಿ. ಇಲ್ಲಿ ಕಂಪ್ಲೇಂಟ್ ಬಂದುಬಿಟ್ಟು ಶ್ರೀನಿವಾಸ್ ಜಾಧವ್, ಮುನ್ಸಿಪಲ್ ಕಮಿಷನರ್ ಇಳಕಲ್ ಮುನ್ಸಿಪಾಲ್ಟಿ ಅವರು. ಅವ್ರದ್ದು ಕಂಪ್ಲೇಂಟ್ ಇತ್ತು. ಕೆಲವು ಜನ ಲಕ್ಷ್ಮೀನಗರ್, ಅಲ್ಲಿದು ಲಕ್ಷ್ಮೀನಗರ್ ವಾಸಿ ಅವರು ಅವರ ಆಫೀಸ್ಗೆ ಬಂದುಬಿಟ್ಟು ಅವ್ರ ಸಿಬ್ಬಂದಿಗೆ ಅವಾಚ್ಯ ಶಬ್ದದಿಂದ ಬೈದಿದ್ದಾರೆ ಮತ್ತು ಎಲ್ಲರಿಗೆ ಹೊರಗಡೆ ಹಾಕಿಸಿ ಈ